ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್ ಗೈಸ್ ನೈಟ್ ಮಾಡ್ಕೊ ಬಂದು ಈಗ ಕುರಿಗೆ ಒಂದು ಸ್ವಲ್ಪ ಮೇವು ಹಾಕ್ಬೇಕು. ಸೊ ಅದಕ್ಕೆ ಈ ಮನೆ ಬೇಗ ತೆಗೆದು ಬಂದಿದ್ದೀನಿ. ತೆಗೆದ್ಬಿಟ್ಟು ಈಗ ಹೋಗಿ ಕುರಿಗೆ ಮೇವು ಹಾಕ್ಬೇಕು, ಕೊಟ್ಟಿಗೆ ಗುಡಿಸ್ಬೇಕು. ಲೈಟೇ ಆಫ್ ಮಾಡಿಲ್ಲ. 6 ಗಂಟೆಗೆ ಬಂದೆ. 6 ಗಂಟೆಯಿಂದ 9 ಗಂಟೆ ಅಷ್ಟೇ ನಿದ್ದೆ ಮಾಡಿರೋದು. ನೋಡಿ ಕಸ ಹಂಡೆ ತಗೊಂಡು ಎಲ್ಲ ಕಸ ಕ್ಲೀನ್ ಮಾಡ್ಬೇಕೀಗ. ಕ್ಲೀನ್ ಮಾಡೋಣ ಬನ್ನಿ. ಕಸನ ಗುಡಿಸಿ ಕಸನೂ ಎತ್ತಾಕಾಯ್ತು. ಈಗ ನಂಜನಗೂಡ್ಗೆ ಹೋಗಿ ಬಲೂನ್ ಬರಬೇಕು. ನೆನ್ನೆ ಸಾಯಂಕಾಲ ಒಂದು ಆರ್ಡ್ರು ಮಾಡಿದರು ಡೆಕೋರೇಷನ್ಗೆ. ನೆನ್ನೆನೇ ಹೋಗ್ಬೇಕಾಗಿತ್ತು, ಬಟ್ ನೆನ್ನೆ ನೈಟ್ ಶಿಫ್ಟ್ಗೆ ಹೋಗೋ ಕಾರಣದಿಂದ ಹೋಗಿಲ್ಲ. ಈಗ ಹೋಗಿ ಒಂದು ಸ್ವಲ್ಪ ಹೊತ್ತು ಮಲಗಿದ್ದೆ. ನೈಟ್ ಶಿಫ್ಟ್ ಮುಗಿಸ್ಕೊಬಂದು ಮಲಗಿದ್ದೆ. ಅದಕ್ಕೆ ಈಗ ಹೋಗ್ತಾ ಇದ್ದೀನಿ. ಈಗ ಹೋಗಿ ಬಲೂನ್ನ ತಗೊಂಡು ಡೆಕೋರೇಷನ್ ಮಾಡೋಕ್ಕೆ ಹೋಗ್ಬೇಕು. ಸೊ ಬನ್ನಿ ಹೋಗಿ ಬಲೂನ್ ಬರೋಣ. ನಂಜನಗೂಡಲ್ಲಿ ಗಲ್ಲಿಗೆ ಬಂದು 100 ರೂಪಾಯಿ ಬಲೂನ್ಗೆ 130 ರೂಪಾಯಿ ಕೊಟ್ಬಿಟ್ಟು ತಗೋಯ್ತಾವೆ ಗೈಸ್. ಯಾಕಂದ್ರೆ ಅವ್ನು ತೆಗ್ದಿರ್ಲಿಲ್ಲ ಅಂಗಡಿನ, ಇವತ್ತು ಹಬ್ಬ ಅಂದ್ಬಿಟ್ಟು. ಸೊ ಅದಕ್ಕೆ ಇವನೇ ತಗೊಂಡು ಹೋಗ್ತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ ಅಲ್ವಲ್ಲ ಚಿನ್ನೋ? 130 ರೂಪಾಯಿ ತಗೊಂಡೆಲ್ಲ ಸರಿಯಾ? ಫೈನಲ್ ಆಗಿ ಐಟಮ್ನ ಎಲ್ಲ ತಗೊಂಡು ಈಗ ಹೋಗ್ತಾ ಇದ್ದೀವಿ. ಈಗ ಹೋಗ್ತಾ ಇರೋದು ಕತ್ತೋಡಿಪುರ. ಆರ್ಡ್ರ್ ಇರೋದು 12 ಗಂಟೆಗೆ ರೆಡಿ ಇರಬೇಕು ಅಂತಂದು. ಈಗ ಆಲ್ರೆಡಿ 10:30 ಆಗಿದೆ. 12 ಗಂಟೆಗೆ ರೆಡಿ ಕೊಟ್ಟನು, ಅದು ಆಯಿತು. ಏನಿದ್ರು 12:30ನೇ, ಹೆಚ್ಚು ಕಮ್ಮಿ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅವರು ಅಡ್ಜಸ್ಟ್ ಮಾಡ್ಕೋಬೇಕು. ಯಾಕಂದರೆ ಅವ್ರು ಹೇಳಿದ್ದೆ ನಿನ್ನೆ ಸಾಯಂಕಾಲ ನಾವು ಹೋಗಿ ಬಲೂನ್ ತರೋಕ್ಕಾಗಲಿಲ್ಲ. ಅದಕ್ಕೆ ಈಗ ಹೋಗಿ ಈಗ ಬಲೂನ್ ಬಂದಿರೋದು. ಮಾಡ್ಬಿಟ್ಟು ಬರೋಣ ಬನ್ನಿ. ಹೋಗೋ ದಾರಿಯಲ್ಲಿ ನಿದ್ದೆ ಬರ್ತಾ ಇತ್ತು ಅಂತ ಗಾಡಿನ ಸೈಡ್ಗೆ ಹಾಕ್ಬಿಟ್ಟು ಟೀ ಕುಡಿಯೋಣ ಅಂತ ಟೀ ಕುಡಿಯೋಕೆ ನಿಲ್ಸಿದ್ದೀವಿ ಗೈಸ್. ಟೀ ಕುಡಿದ್ರೆ ಒಂಚೂರು ಸಮಾಧಾನ. ಇಲ್ಲ ಅಂದ್ರೆ ಡೆಕೋರೇಷನ್ ಮಾಡೋಕ್ಕಾಗಲ್ಲ ನಿದ್ದೆಲಿ. ಫೈನಲಿ ಫ್ಲೆಕ್ಸ್ ತಂದು ಕೊಟ್ಟರು. ಫ್ಲೆಕ್ಸ್ ತುಂಬಾ ಚೆನ್ನಾಗಿ ಮಾಡಿಸಿದ್ದಾರೆ. ಚೆನ್ನಾಗದ ಫ್ಲೆಕ್ಸ್. ಫೈನಲಿ ಡೆಕೋರೇಷನ್ ರೆಡಿ ಆಯಿತು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಏನಾದರೂ ನಮಗೆ ಡೆಕೋರೇಷನ್ ಬೇಕಾದರೆ ನನ್ನ ನಂಬರ್ ಇಲ್ಲೇ ಮೆನ್ಷನ್ ಮಾಡಿದ್ದೀನಿ ನೋಡಿ. ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಗೈಸ್. ಡೆಕೋರೇಷನ್ ಎಲ್ಲ ಮುಗಿಸಿ ಈಗ ಕುರಿಗೆ ಮೇವು ತಗೊಬರ್ಬೇಕಿತ್ತು. ಅದಕ್ಕೆ ಹೋಗಿದ್ದು ಮೇವು ತಗೊಬಂದು ಹೋಗ್ತಾ ಇದ್ದೀನಿ. ಕುರಿಗೆ ಮೇವು ಇಟ್ಬಿಟ್ಟು ಎಲ್ಲಿಂದ ಮತ್ತೆ ನಾನು ಟೈಮ್ ಆಗಿತ್ತು, ಒಂದು 5:30 ಆಗಿತ್ತು. ಹಂಗೆ ವಾಕಿಂಗ್ ಹೋಗಿದ್ದು ಬರೋಣ, ವೆದರ್ ಚೆನ್ನಾಗಿದೆ ಅಂದ್ಬಿಟ್ಟು ವಾಕಿಂಗ್ ಹೋಗೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ವೆದರ್ ಎಷ್ಟು ಚೆನ್ನಾಗಿದೆ, ಸೂಪರ್ ಆಗೈತೆ. ಮಳೆ ಒಂದ್ಸಲ ಹೋಗಿತ್ತು, ಅದರಿಂದ ವೆದರ್ ತುಂಬ ಚೆನ್ನಾಗಿತ್ತು. ಆರಾಮಾಗಿ ವಾಕಿಂಗ್ ಮಾಡಿಕೊಂಡು ಹೋಗಿದ್ದು ಬಂದೆ. ಹಾಗೆ ಸ್ವಲ್ಪ ಮರಿಗೆ ಇನ್ನೊಂದು ಸ್ವಲ್ಪ ಸೊಪ್ಪು ತರಬೇಕಾಗಿತ್ತು. ಅದಕ್ಕೆ ರೋಡಲ್ಲಿ ಸೊಪ್ಪು ಸಿಕ್ತು, ಅದನ್ನು ತಗೊಂಡು ಮನೆ ಕಡೆ ಬಂದೆ. ಅಷ್ಟೊತ್ತಿಗೆ ಸ್ವಲ್ಪ ಟೈಮ್ ಆಗಿತ್ತು. ಮಧ್ಯಾಹ್ನ ಊಟ ಮಾಡಿರಲಿಲ್ಲ. ನಮ್ಮಮ್ಮ ಪಾಯಸ ತಿನ್ನು ಅಂತ ಪಾಯಸ ಮಾಡಿಕೊಟ್ರು. ಮತ್ತು ಫಂಕ್ಷನ್ ಎಲ್ಲ ಮುಗಿದಿತ್ತು. ಅದನ್ನು ಬಿಚ್ಕೊಬರೋಣ ಅಂದ್ಬಿಟ್ಟು ಮತ್ತೆ ಲೊಕೇಶನ್ಗೆ ಬಂದ್ವಿ. ಅದನ್ನೆಲ್ಲ ಬಿಚ್ಕೊಂಡು ಅಮೌಂಟ್ ಇಸ್ಕೊಂಡು ಮನೆ ಕಡೆ ಹೋಗೋಣ ಅಂದ್ಬಿಟ್ಟು ಮನೆ ಕಡೆ ಬಂದೆ. ಅಷ್ಟಕ್ಕೆ ನನ್ನ ಅಕ್ಕನ ಮಗ ಗೋಬಿ ಮಾಡಿದ. ಅದನ್ನು ತಿನ್ಕೊಂಡು ನೈಟ್ ಶಿಫ್ಟ್ಗೆ ಟೈಮ್ ಆಗಿತ್ತು. ಸೊ ನೈಟ್ ಶಿಫ್ಟ್ಗೆ ಹೋಗಿದ್ದು ಬರೋಣ ಅಂದ್ಬಿಟ್ಟು ನೈಟ್ ಶಿಫ್ಟ್ಗೆ ಹೋದೆ. ಇದಾಗಿತ್ತು ಇವತ್ತಿನ ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್